ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಮತ್ತು ನಮ್ಮ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಸ್ನೇಹಿತರೆ, ನೀವೆಲ್ಲ ಅನ್ಕೊತಾ ಇರ್ಬೋದು, ಎಲ್ಲೋದ್ನಪ್ಪ ಆ ಸಮಯ ವ್ಲಾಗ್ ಮಾಡ್ತೀನಿ, ಸ್ವಲ್ಪ ದಿನ ತಡೀರಿ ಅಂತ ಹೇಳ್ಬಿಟ್ಟು ಯಾವುದು ವ್ಲಾಗ್ಗಳನ್ನು ಹಾಕ್ತಾ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊತಾ ಇರ್ಬೋದು. ಕೆಲವೊಂದಿಷ್ಟು ಜನ ಶಾಪ ಹಾಕ್ತಾ ಇರ್ಬೋದು, ಕೆಲವೊಂದಿಷ್ಟು ಜನ ಬೇಜಾರು ಮಾಡ್ಕೊತಾ ಇರ್ಬೋದು. ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ದಯವಿಟ್ಟು ಕ್ಷಮೆ ಇಲ್ಲ ಸ್ನೇಹಿತರೆ. ತುಂಬಾ ತೊಂದರೆಗಳಾಯಿತು, ಅದೇನು ಅಂತ ಎಲ್ಲ ಹೇಳಕ್ಕೆ ಹೋಗಲ್ಲ. ಸ್ವಲ್ಪ ಸಮಸ್ಯೆಲಿದ್ದೆ ನಾನು. ಸುಮಾರು 1 ತಿಂಗಳ ಕಾಲ ನಾನು ಮನೆಯಲ್ಲೇ ಕೂತ್ಕೊಂಡಿದ್ದೆ. ಕೆಲಸ ಸ್ವಲ್ಪ ಸಮಸ್ಯೆ ಆಯಿತು, ಆ ದೃಷ್ಟಿಯಿಂದ ಮನೆಯಲ್ಲೇ ಇದ್ದೆ. ಮೂಡಿರಲಿಲ್ಲ, ಒಂಥರ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ನಾನು ವ್ಲಾಗ್ ಮಾಡಿದಾಗ ಪಂಪವನಕ್ಕೆಲ್ಲ ಹೋದಾಗ ಕೆಲವೊಂದಿಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಮಾತಲ್ಲೇ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಬಟ್ ನಮ್ಮ ವ್ಲಾಗ್, ಪ್ರತಿಯೊಂದು ವ್ಲಾಗನ್ನು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ಈ ವ್ಲಾಗ್ಗೆ ಹೊಸಬ್ರು ಅಂತಂದರೆ ಗೊತ್ತಾಗಲ್ಲ. ನಿಮಗೆಲ್ಲ ಗೊತ್ತಾಗಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಹೀಗೆ ಸುಮಾರಷ್ಟು ಕಾರಣಗಳಿದೆ, ಅದನ್ನೆಲ್ಲ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಏನಕ್ಕಂತಂದರೆ ವ್ಲಾಗ್ಗಳು ತುಂಬ ಲಾಂಗ್ ಆಗಿಬಿಡುತ್ತೆ, ಮತ್ತು ನನಗೂ ಸ್ವಲ್ಪ ಪ್ರವೇಶ ಬೇಕಲ್ವಾ. ಸೊ ಆ ದೃಷ್ಟಿಯಿಂದ ಕಷ್ಟಗಳು ಏನೇ ಇರಲಿ, ಮನುಷ್ಯಂಗೆ ಕಷ್ಟ ಬಂದೇ ಬರುತ್ತೆ ಅಲ್ವಾ. ಕಷ್ಟ ನನಗಿರಲಿ, ಆಯಿತಾ? ಕಷ್ಟ ನನಗಿರಲಿ, ಖುಷಿ ನಿಮಗಿರಲಿ. ನೀವು ನಮ್ಮ ವ್ಲಾಗ್ಗಳನ್ನೇ ನೋಡೋದೇನಕ್ಕೆ ಅಲ್ವಾ? ಖುಷಿ ಸಿಗುತ್ತೆ. ನಾನು ಮಾಡುವಂತಹ ವಿಡಿಯೋಸ್ಗಳನ್ನು ಕೆಲವೊಬ್ಬರು ಇಷ್ಟಪಡ್ತಾರೆ, ನೋಡ್ತಾರೆ, ಖುಷಿ ಪಡ್ತಾರೆ, ಕಮೆಂಟ್ ಮಾಡ್ತಾರೆ. ಅದೇ ಖುಷಿ ನಮಗೆ ಅಲ್ವಾ. ನೀವು ಖುಷಿಯಾಗಿರಬೇಕು. ಕಷ್ಟಗಳು ಮನುಷ್ಯಂಗೆ ಇದ್ದೇ ಇರುತ್ತೆ ಸ್ನೇಹಿತರೆ, ಅವೆಲ್ಲ ಏನಿಲ್ಲ, ಎಲ್ಲ ಪಾಠ ಅಂತ ಅನ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಓಕೆ, ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇಷ್ಟು ದಿನ ಊರಲ್ಲಿದ್ದೆ, ಕೆಲಸ ಯಾವುದೂ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಬರಬೇಕಾಗಿ ಬಂತು, ಓಕೆನಾ? ನನಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ಮ ಊರಿಗಿಂತನೂ ನನಗೆ ಬೆಂಗಳೂರಿನಲ್ಲೇ ಕಾಂಟ್ಯಾಕ್ಟ್ ಜಾಸ್ತಿ. ನನಗೇನೇ ಕಷ್ಟ ಆಗಲಿ ಕೈ ಹಿಡಿದು ನಡೆಸಿದೆ ನಮ್ಮ ಬೆಂಗಳೂರು. ಸೊ ನನಗೂ ಬೆಂಗಳೂರಿಗೂ ತುಂಬ ನಂಟಿದೆ ಸ್ನೇಹಿತರೆ. ನನಗೆ ಏನೇ ಕಷ್ಟ ಆಗಲಿ ನಾನು ಬೆಂಗಳೂರಿಗೆ ಬರ್ತೀನಿ. ಏನಕ್ಕೆ ಹೇಳಿ, ಎನಿ ಟೈಮ್ ಯಾವಾಗ ಬೇಕಾದ್ರೂ ಬನ್ನಿ, ಕೆಲಸ ಸಿಕ್ಕೇ ಸಿಗುತ್ತೆ. ಬೆಂಗಳೂರಿನಲ್ಲಿ ಬಂದು ಕೆಲಸ ಸಿಗದೆ ಹೋದವ್ರು ಯಾರೂ ಇಲ್ಲ, ಹಿಸ್ಟ್ರಿನೇ ಇಲ್ಲ. ಎಂಥವ್ರಿಗೂ ಕೆಲಸ ಕೊಡುತ್ತೆ ನಮ್ಮ ಬೆಂಗಳೂರು. ಸೊ ಹಾಗಾಗಿ ನನಗೆ ಏನೇ ಕಷ್ಟ ಆಗಲಿ, ಕೆಲಸದ ಸಮಸ್ಯೆ ಆಗಲಿ, ಏನೇ ಆಗಲಿ ನಾನು ಬೆಂಗಳೂರಿಗೆ ಬರ್ತೀನಿ. ಏನಕ್ಕಂತಂದರೆ ಇಲ್ಲಿ ಬಂದರೆ ಏನೋ ಒಂಥರ ಕೆಲಸ ಸಿಗುತ್ತೆ, ಒಂಥರ ಮೋಟಿವೇಶನ್ ಸಿಗುತ್ತೆ, ಸ್ವಲ್ಪ ಮೈಂಡಿಗೆ ರಿಲೀಫ್ ಸಿಗುತ್ತೆ. ಮನುಷ್ಯ ಅದೊಂದು ಕೆಲಸ ತುಂಬ ಇಂಪಾರ್ಟೆಂಟ್. ಕೆಲಸ ಇಲ್ಲ ಅಂತಂದರೆ ತುಂಬ ಹಿಂಸೆ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ಗಳೆಲ್ಲ ಇದೆ. ಹಾಗಾಗಿ ನಾನು ಬೇಗ ಬರಬೇಕಾಗಿ ಬಂತು ಬೆಂಗಳೂರಿಗೆ. ಅಲ್ಲೇ ಇದ್ದರೆ ಕೆಲಸ ಸಿಗ್ತಿತ್ತೇನೋ, ಬಟ್ ನನಗೆ ಅರ್ಜೆಂಟ್ ಇತ್ತು. ಸೊ ಆ ದೃಷ್ಟಿಯಿಂದ ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಿಗೆ ಬಂದು ಸುಮಾರು ಇವಾಗ 15 ದಿನ ಆಯಿತು ನಾನು ಬೆಂಗಳೂರಿಗೆ ಬಂದು. ನಿಮಗೂ ಹೇಳಿಲ್ಲ, ನಾನು ಯಾವುದೇ ವ್ಲಾಗಲ್ಲಿ ಕೂಡ ಅಪ್ಡೇಟ್ ಮಾಡಿಲ್ಲ. ಏನಕ್ಕಂತಂದರೆ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ನನ್ನ ಮನಸ್ಥಿತಿ ಸರಿ ಇಲ್ಲ ಅಂತಂದರೆ ನಾನು ಮಾಡೋ ಕೆಲಸ ಎಲ್ಲ ಎಡವಟ್ಟಾಗುತ್ತೆ. ನಾನು ಅನ್ಕೊಂಡಿರೋ ಥರ ವಿಡಿಯೋಸ್ಗಳು, ವ್ಲಾಗ್ಸ್ಗಳು ಬರೋಲ್ಲ. ಹಾಗಾಗಿ ನನಗದು ಇಷ್ಟ ಇರಲಿಲ್ಲ. ಸ್ವಲ್ಪ ಕಾಮ್ ಆಗೋಣ, ಆದಮೇಲೆ ಯಾವಾಗಾದರೂ ವಿಡಿಯೋ ಮಾಡಿದ್ರೆ ಆಯಿತು, ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇಷ್ಟು ದಿನ ಸುಮ್ಮನೆ ಕೂತಿದ್ದೆ. ಇನ್ನೂ ಸುಮ್ಮನೆ ಕೂತ್ರೆ ಆಗಲ್ಲ. ವಾಚ್ ಟೈಮು ಸಿಕ್ಕಾಬಟ್ಟೆ ಲೆಸ್ ಆಗ್ತಾಯಿದೆ. ಇರಲಿ ಬಿಡಿ, ಇದು ನನ್ನ ಒಂದು ಹವ್ಯಾಸ, ಇದನ್ನ ಬಿಡೋಕ್ಕೆ ಬರಲ್ಲ ಅಲ್ವಾ. ಚಾನಲ್ ಮಾನಿಟೈಸ್ ಆಗಲಿ ಬಿಡಲಿ, ನಾನು ವಿಡಿಯೋಸ್ ಮಾಡೋದನ್ನು ಮಾತ್ರ ನಿಲ್ಲಿಸಲ್ಲ ಸ್ನೇಹಿತರೆ. ಸ್ವಲ್ಪ ಡಿಲೇ ಆಗ್ಬೋದು, ಮಧ್ಯೆ ಗ್ಯಾಪ್ ಆಗ್ಬೋದು, ಬಿಟ್ಟರೆ ವಿಡಿಯೋ ಮಾಡೋದನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಏನಕ್ಕೆ ಸಿಕ್ಕಾಬಟ್ಟೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಇದು ನನ್ನೊಂದು ಹವ್ಯಾಸ. ಏನಿಲ್ಲ, ಈ ಸುಂದರವಾದ ಪರಿಸರವನ್ನು, ನೇಚರನ್ನು ನಿಮಗೆಲ್ಲರಿಗೂ ಪರಿಚಯ ಮಾಡಿಸೋಣ, ತೋರಿಸೋಣ, ಅಂದರೆ ನಮ್ಮ ದೃಷ್ಟಿಯಲ್ಲಿ ಹೆಂಗಿರುತ್ತೆ ಅಂತ ತೋರಿಸೋಣ ಅಂಥೇಳಿ ಸಿಕ್ಕಾಪಟ್ಟೆ ಆಸೆಗಳನ್ನು ಇಟ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಪ್ಲ್ಯಾನ್ಸ್ಗಳಿದೆ, ನೋಡೋಣ. ಹಿಂಗೆ ಹೇಳ್ತಾ ಇರ್ತೀನಿ, ಯಾವುದು ಸಕ್ಸಸ್ ಆಗೋಲ್ಲ. ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದು ಮಾಡೋಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ. ಅದೇನಕ್ಕೆ ಹಂಗೆ ಆಗ್ತಾಯಿದ್ವು, ಅಥವಾ ದೇವರು ನಮ್ಮ ಹಣೆ ಬರದಲ್ಲಿ ಹಾಗೆ ಬರೆದಿದ್ದಾನೆ, ಏನಂತ ಗೊತ್ತಿಲ್ಲ. ದೇವ್ರು ಏನು ಬರೆದಿದ್ದಾನೆ ಅದನ್ನು ಅನ್ವಯಿಸ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ನಮ್ಮ ಆಸೆಗಳನ್ನು ಬುತ್ತಿ ಕಟ್ಕೊಂಡು ಹೋಗ್ತಾ ಇರಬೇಕು ಅಲ್ವಾ. ಅದೇ ಅಲ್ವಾ ಜೀವನ. ಇರಲಿ ಬಿಡಿ. ಇವಾಗ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಿಗೆ ಬಂದು ಸುಮಾರು ಒಂದು 15 ದಿನ ಆಯಿತು. ಯಾವುದೂ ವ್ಲಾಗ್ಗಳನ್ನು ಮಾಡಿರಲಿಲ್ಲ. ನೋಡ್ತೀನಿ, ಆದಷ್ಟು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ವ್ಲಾಗ್ಗಳನ್ನು ಮಾಡೋದಕ್ಕೆ. ಮತ್ತು ನಾನು ಮೋಟೋ ವ್ಲಾಗ್ ಸೆಟಪ್ಪೆಲ್ಲ ಏನೂ ತಂದಿಲ್ಲ. ಮತ್ತು ನಂದು ಹಳೆ ಹೆಲ್ಮೆಟ್ಟು ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿಬಿಟ್ಟಿದೆ. ಅದರಲ್ಲಂತೂ ಮೋಟೋ ವ್ಲಾಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವರ್ಸ್ಟನ್ನು ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿಬಿಟ್ಟಿದೆ. ಇನ್ನು ಕತ್ತೆಲ್ಲ ನೋವು ಬಂದ್ಬಿಡುತ್ತೆ. ಆ ಹೆಲ್ಮೆಟ್ ಹಾಕ್ಕೊಂಡ್ರೆ ಒಂಥರ ಇರಿಟೇಷನ್ ಆಗೋಕ್ಕೆ ಶುರು ಆಗಿಬಿಟ್ಟಿದೆ. ಸೊ ಹಾಗಾಗಿ ಆ ಹೆಲ್ಮೆಟಲ್ಲಿ ನಾನೇನು ಮೋಟೋ ವ್ಲಾಗ್ ಸೆಟಪ್ ಮಾಡ್ಕೊಂಡಿದ್ದೆ, ಅದರಲ್ಲಿ ಇನ್ನು ಮುಂದೆ ಮೋಟೋ ವ್ಲಾಗ್ ಮಾಡೋಕ್ಕೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಎಷ್ಟು ದಿನ ಹೆಂಗೋ ಹೋಗ್ತಿದ್ದೆ. ಇರಲಿ, ತೊಂದರೆ ಇಲ್ಲ, ಸ್ವಲ್ಪ ದಿನ ಮಾಡೋಣ, ಸ್ವಲ್ಪ ದಿನ ಅಪ್ಗ್ರೇಡ್ ಆಗೋಣ ಅಂತ ಹೇಳಿ ಅಂದ್ಕೊಂಡು
ಮುಂದೆ ಹೋಗ್ತಾ ಇದ್ದೆ. ಇನ್ನು ಅದರಲ್ಲಿ ಮಾಡೋಕ್ಕಾಗಲ್ಲ. ನೋಡೋಣ, ಹೊಸ ಮೋಟೋ ವ್ಲಾಗ್ ಸೆಟಪ್ ಮಾಡ್ಕೋಬೇಕಾ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಅಷ್ಟೊಂದು ನನ್ನ ಮನಸ್ಥಿತಿ ಸರಿಯಾಗಿಲ್ಲ, ಚೆನ್ನಾಗಿಲ್ಲ. ಅಂದರೆ ನನ್ನ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಬಿಗಿ ಇದೆ. ಸೊ ಹಾಗಾಗಿ ನೋಡೋಣ, ಆದಷ್ಟು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮಧ್ಯ ಮಧ್ಯ ಗ್ಯಾಪ್ಗಳು ಆಗ್ಬೋದು. ದಯವಿಟ್ಟು ಯಾರು ಕೂಡ ಬೇಜಾರಾಗಬೇಡಿ. ಮತ್ತು ನನ್ನ ವೀಡಿಯೋಸ್ಗಳು ಖಂಡಿತ ಬಂದೇ ಬರುತ್ತೆ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮಾಡ್ತೀನಿ, ಓಕೆನಾ. ಏನಕ್ಕಂತಂದರೆ ಎಲ್ಲ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಒಳ್ಳೆ HD ಕಂಟೆಂಟನ್ನು ಕೊಡಬೇಕು ಅಂತಲೇ ಇಷ್ಟೊಂದೆಲ್ಲ ಒದ್ದಾಡ್ತಾ ಇರೋದು. ಸ್ವಲ್ಪ ಗ್ಯಾಪ್ ಆಗ್ಬೋದು, ಬಿಟ್ಟರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಇನ್ನು ಮುಂದೆ, ಓಕೆನಾ. ಖಂಡಿತ ಯಾರು ಬೇಜಾರು ಮಾಡ್ಕೋಬೇಡಿ. ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡಬೇಡಿ ಸ್ನೇಹಿತರೆ, ತುಂಬ ಬೇಜಾರಾಗುತ್ತೆ. ಇವಾಗ ನಾನು ಯೂಟ್ಯೂಬ್ ಶುರು ಮಾಡಿ ಮೋಸ್ಟ್ಲಿ 3 ವರ್ಷ ಆಯ್ತಾನು. ಇನ್ನೂ ನನ್ನ ಚಾನಲ್ ಮಾನಿಟೈಸ್ ಆಗಿಲ್ಲ. ಇನ್ನೂ 2K ಇದೆ ಅಷ್ಟೇ. ಇನ್ನೂ ನಮಗೆ ಆದಷ್ಟು ಬೇಗ 50K ಆಗಬೇಕು ಅಂತ ತುಂಬ ಆಸೆ ಇದೆ. 50K ಆದರೆ ಒಳ್ಳೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ನಮ್ಮ ಚಾನಲಿಗೆ ಮಾನಿಟೈಸ್ ಆಗಿಬಿಟ್ರೆ ಅಂತ ಬಿಡಿ, ಫುಲ್ಲು ಟ್ರಾವೆಲ್ ವ್ಲಾಗ್ಸ್ಗಳು ಬರುತ್ತೆ. ಏನಕ್ಕಂತಂದರೆ ನಮ್ಮ ಖರ್ಚಿಗೆಲ್ಲ ಬೇಕಲ್ಲಪ್ಪ. ಪಾಕೆಟಲ್ಲಿ ಮನಿ ಇದ್ರೆ ತಾನೇ ನಾವು ವ್ಲಾಗ್ ಮಾಡೋದಕ್ಕೆ ಸಾಧ್ಯ. ಹೊರಗಡೆ ಎಲ್ಲ ಹೋಗಿ ರೂಮಲ್ಲೆಲ್ಲ ಉಳಿಬೇಕು, ರೂಮ್ ಬಾಡಿಗೆ, ನಮ್ಮ ವೆಹಿಕಲ್ ಪೆಟ್ರೋಲ್ ಖರ್ಚು, ಅದು ಇದು ನಮ್ಮದು ಖರ್ಚು ಎಲ್ಲ ನೋಡ್ಕೋಬೇಕಲ್ಲ. ಈ ಸಣ್ಣ ಕೆಲಸದಲ್ಲಿ ಇವೆಲ್ಲ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ನಮಗೇನಾದರೂ ಯೂಟ್ಯೂಬಿಂದ ಅರ್ನಿಂಗ್ಸ್ ಇದ್ರೆ ದುಡ್ಡು ಬರುತ್ತೆ, ಅರ್ನಿಂಗ್ಸ್ ಆಗುತ್ತೆ ಅಂತ ಒಂದು ಇದಿರುತ್ತೆ. ಏನು ಹೇಳಿ, ಅಷ್ಟೊಂದು ಭಯ ಇರಲ್ಲ, ಸ್ವಲ್ಪ ಧೈರ್ಯ ಇರುತ್ತೆ. ನಾನು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ, ಯೂಟ್ಯೂಬಿಗೆ ನಾನು ಒಳ್ಳೊಳ್ಳೆ ವೀಡಿಯೋಸನ್ನು ಕೊಡಬೇಕು, ಅರ್ನಿಂಗ್ಸ್ ಆಗ್ತಾಯಿದೆ, ಏನಾದರೂ ಮಾಡಬೇಕು ಅನ್ನೋದೊಂದು ಛಲ ಇರುತ್ತೆ. ಸೊ ಹಾಗಾಗಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರುತ್ತೆ, ಓಕೆನಾ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇವನು ವೀಡಿಯೋ ಮಾಡಲ್ಲ, ಸಿಕ್ಕಾಪಟ್ಟೆ ಗ್ಯಾಪ್ ಮಾಡ್ತೇನೆ ಅಂತೆಲ್ಲ ಅನ್ಕೋಬೇಡಿ. ಸ್ವಲ್ಪ ಸಮಸ್ಯೆ ಆದವಾಗ ಈ ಥರ ಗ್ಯಾಪ್ಗಳಾಗುತ್ತೆ. ಆದಷ್ಟು ಪ್ರಯತ್ನ ಮಾಡ್ತೀನಿ ವೀಡಿಯೋಸ್ಗಳನ್ನು ಮಾಡೋದಕ್ಕೆ. ಲೈವಿಗೂ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಸಲನೂ ಹೇಳ್ತೀನಿ, ನಾನು ಲೈವ್ ಮಾಡ್ತೀನಿ ಅಂತ ಹೇಳಿ. ಲೈವ್ ಮಾಡೋಕ್ಕಾಗಲ್ಲ, ಏನಕ್ಕೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದು ಮಾಡೋಕ್ಕೆ ಆಗಲ್ಲ. ಅಂದ್ಕೊಂಡಿದ್ದನ್ನು ಮಾಡಿದರೆ ನಾನು ಹಿಂಗೆ ಇರ್ತಾನೆ ಇರಲಿಲ್ಲ. ಯಾಕೆ ಗೊತ್ತಿಲ್ಲ, ಗ್ರಹಗತಿಗಳು ಸರಿ ಇಲ್ವೇ ಏನು ಅಂತ ಗೊತ್ತಿಲ್ಲ. ಇರಲಿ, ಅದೇನೇ ಇರಲಿ, ಒಳ್ಳೊಳ್ಳೆ ವ್ಲಾಗ್ಸ್ಗಳು ಬರುತ್ತೆ ಇನ್ನು ಮುಂದೆ. ಇಷ್ಟು ದಿನ ಗ್ಯಾಪ್ ಆಗಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ಓಕೆನಾ. ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನಲ್ಲಿ ಇಷ್ಟು ಅಪ್ಡೇಟನ್ನು ನಿಮ್ಗೆ ಕೊಡಬೇಕಾಗಿತ್ತು. ಏನಕ್ಕೆ ವ್ಲಾಗ್ಗಳು ಬರ್ತಾ ಇಲ್ಲ ಅಂತ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಅದು ಮನಸ್ಸಲ್ಲಿ ಕೊರಿತಾ ಇತ್ತು ನನಗೆ. ಅದನ್ನು ನಿಮಗೆ ತಿಳಿಸಿ ಈ ಬೆಂಗಳೂರಿಗೆ ಬಂದಿದ್ದ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದರಿ. ಸಿಗೋಣ ಸ್ನೇಹಿತರೆ, ಬಾಯ್. ಬೆಂಗಳೂರಿನಲ್ಲಿ ತುಂಬ ಹುಷಾರಾಗಿರಿ. ಮಳೆ ಬಂದವಾಗ ಗಾಡಿ ಓಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ, ಓಕೆನಾ. ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಆರೋಗ್ಯ ಇದ್ದರೆ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡ್ಬೋದು, ಓಕೆನಾ. ಆರೋಗ್ಯ ಇಲ್ಲ ಅಂತಂದರೆ ಎಷ್ಟು ದುಡ್ಡಿದ್ರೂ ವ್ಯರ್ಥ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಆರೋಗ್ಯವೇ ಭಾಗ್ಯ. ಸರಿ ಸ್ನೇಹಿತರೆ, ಸಿಗೋಣ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.